ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮಗೆ ಕನ್ನಡದ ವ್ಯಾಕರಣದ ತರಗತಿಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ವ್ಯಾಕರಣಾಂಶದ ತರಗತಿಯನ್ನು ಪ್ರಾರಂಭ ಮಾಡೋಣ. ಯಾವ ವಿಷಯ ಅನ್ನೋದು ಈಗಾಗಲೇ ನಿಮಗೆ ಗೊತ್ತಾಗಿದೆ, ಕಣ್ಣೆದುರಿಗೆ ಕಾಣ್ತಾ ಇದೆ. ಹೌದು ಮಕ್ಕಳೇ, ನಾವು ಸಂಧಿಗಳು ಎನ್ನುವಂತಹ ಬಹಳ ಮುಖ್ಯವಾಗಿರುವಂತಹ ವ್ಯಾಕರಣಾಂಶವನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಈಗಾಗಲೇ ಹಿಂದಿನ ತರಗತಿಯಲ್ಲಿ ನಾವು ಸಂಧಿ ಅಂದ್ರೇನು, ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಸಂಧಿಯಲ್ಲಿ ಬರುವಂತಹ ವಿಧಗಳ ಪೈಕಿ ಮೊದಲನೇದಾಗಿರುವಂತಹ ವಿಧ ಸ್ವರ ಸಂಧಿಯ ಬಗ್ಗೆ ನಾವು ತಿಳಿದಿದ್ವಿ ಮಕ್ಕಳೇ. ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಸ್ವರ ಸಂಧಿ ಅಂದ್ರೇನು ಅಂಥೇಳಿ. ಅತಿ ಸುಲಭ. ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆದರೆ ಅದನ್ನು ನಾವು ಸ್ವರ ಸಂಧಿ ಅಂತ ಹೇಳಿ ಕರೆದಿದ್ವಿ. ಸ್ವರದ ಮುಂದೆ ಸ್ವರ ಅಂತ ಹೇಳಿದ್ರೆ ಸ್ವರಾಕ್ಷರದ ಮುಂದೆ ಸ್ವರಾಕ್ಷರವು ಬಂದು ಸಂಧಿ ಆಗೋದಕ್ಕೆ ಸ್ವರ ಸಂಧಿ ಅಂತ ಹೇಳಿ ಕರೆದಿದ್ವಿ ಮಕ್ಕಳೇ. ಅದನ್ನು ಉದಾಹರಣೆಗಳ ಸಮೇತನೂ ಕೂಡ ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ನಾವು ಮಾಡಿದ್ವಿ. ಈ ದಿನದ ತರಗತಿಯಲ್ಲಿ ಮಕ್ಕಳೇ ಆ ಸಂಧಿಯ ಎರಡನೆಯ ಪ್ರಕಾರಕ್ಕೆ ಹೋಗೋಣ, ಅದನ್ನು ಅರ್ಥ ಮಾಡಿಕೊಳ್ಳೋಣ. ಅದು ಯಾವುದು ಅಂತ ಹೇಳಿದ್ರೆ ನಿಮ್ಮ ಕಣ್ಣೆದುರಿಗೆ ಈಗಾಗಲೇ ಕಾಣ್ತಾ ಇದೆ. ಹೌದು, ವ್ಯಂಜನ ಸಂಧಿ ಅಂದ್ರೇನು ಅನ್ನೋದನ್ನು ತಿಳಿಯುವ ಪ್ರಯತ್ನ ಮಾಡೋಣ. ನೇರವಾಗಿ ಅದೇ ವಿಷಯಕ್ಕೆ ಬರ್ತೀನಿ ಮಕ್ಕಳೇ. ನಾನು ಸಂಧಿಗಳಲ್ಲಿ ಎರಡನೇದಾಗಿರ್ತಕ್ಕಂತಹ ಪ್ರಕಾರ ಯಾವುದು ಅಂತ ಹೇಳಿದ್ರೆ ವ್ಯಂಜನ ಸಂಧಿ. ಈ ಸಂಧಿಗಳಲ್ಲಿ ಈ ವಿಧಗಳು ಅತಿ ಮುಖ್ಯ ಮಕ್ಕಳೇ. ಯಾವ ವಿಧಗಳು ಅಂತ ಹೇಳಿದ್ರೆ ಸ್ವರ ಸಂಧಿ ಅಂದ್ರೇನು, ವ್ಯಂಜನ ಸಂಧಿ ಅಂದ್ರೇನು. ನಾವು ಮೊದಲು ಇವುಗಳನ್ನು ಸರಿಯಾಗಿ ತಿಳ್ಕೊಂಡ್ರೆ ಸಂಧಿಯಲ್ಲಿ ಬರುವಂತಹ ಮುಖ್ಯ ವಿಧಗಳು ನಮಗೆ ಸುಲಭವಾಗಿ ಅರ್ಥ ಆಗೋದಕ್ಕೆ ತುಂಬ ಸಹಾಯಕ ಆಗುತ್ತೆ, ಅನುಕೂಲ ಆಗುತ್ತೆ. ಹಾಗಾಗಿ ನಮಗೆ ಮೊದಲು ಸ್ವರ ಸಂಧಿ ಅಂದ್ರೇನು, ವ್ಯಂಜನ ಸಂಧಿ ಅಂದ್ರೇನು ಅನ್ನೋದು ಸ್ಪಷ್ಟವಾಗಬೇಕು. ಈಗಾಗಲೇ ನಿಮಗೆ ಸ್ವರ ಸಂಧಿಯ ಬಗ್ಗೆ ನಾನು ತಿಳಿಸಿಕೊಟ್ಟಿದ್ದೀನಿ. ಈ ದಿನದ ತರಗತಿಯಲ್ಲಿ ನಾವು ನೇರವಾಗಿ ವ್ಯಂಜನ ಸಂಧಿಯ ಬಗ್ಗೆ ಹೋಗೋಣ. ಅದರ ವ್ಯಾಖ್ಯಾನವನ್ನು ನೋಡೋಕ್ಕಿಂತ ಮುಂಚೆ ನಾನು ಮೊದಲು ಹೇಳೋದಕ್ಕೆ ಇಷ್ಟಪಡ್ತೀನಿ ಮಕ್ಕಳೇ. ಹೆಸರಲ್ಲೇ ಅವುಗಳ ಅರ್ಥ ಅಡಗಿದೆ. ಏನಡಗಿದೆ? ಸ್ವರ ಸಂಧಿ ಅಂದರೆ ಸ್ವರದ ಮುಂದೆ ಸ್ವರ ಬರಬೇಕು. ಈಗ ಇಲ್ಲಿ ನೋಡಿ, ವ್ಯಂಜನ ಸಂಧಿ ಅಂತ ಅಂದ್ರೆ ಸ್ವರದ ಮುಂದೆ ವ್ಯಂಜನ ಬರಬಹುದು, ಅಥವಾ ವ್ಯಂಜನದ ಮುಂದೆ ಸ್ವರ ಬರಬಹುದು, ಇಲ್ಲ ಸಹಜವಾಗಿ ವ್ಯಂಜನಾಕ್ಷರದ ಮುಂದೆ ವ್ಯಂಜನಾಕ್ಷರ ಬಂದು ಸಂಧಿಯಾದ್ರೆ ಅದನ್ನ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ವ್ಯಂಜನ ಸಂಧಿ. ಹೆಸರೇ ಹೇಳ್ತತಿ, ವ್ಯಂಜನಾಕ್ಷರಗಳು ಬರಬೇಕು. ಎಲ್ಲಿ ಬರಬೇಕು? ಅದು ಪೂರ್ವ ಪದದ ಕೊನೆಯಲ್ಲಾದರೂ ಬರಬಹುದು, ಅಥವಾ ಉತ್ತರ ಪದದ ಮೊದಲಿಗಾದರೂ ಕೂಡ ಬರಬಹುದು. ಈಗಾಗಲೇ ನಿಮಗೆ ಪೂರ್ವ ಪದ ಅಂದ್ರೇನು ಗೊತ್ತಾಗಿದೆ, ಉತ್ತರ ಪದ ಅಂದ್ರೇನು ಗೊತ್ತಾಗಿದೆ. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಸಂಧಿ ಕಾರ್ಯ ಎಲ್ಲಿ ನಡೆಯುತ್ತೆ ಅನ್ನೋದು ಕೂಡ ನಾನು ನಿಮಗೆ ತಿಳಿಪಡಿಸಿದ್ದೀನಿ. ಹಾಗಾಗಿ ವ್ಯಂಜನ ಸಂಧಿ ಅಂದ್ರೆ ಸ್ವರದ ಮುಂದೆ ವ್ಯಂಜನ ಅಥವಾ ವ್ಯಂಜನಾಕ್ಷರದ ಮುಂದೆ ವ್ಯಂಜನ ಬಂದು ಸಂಧಿಯಾಗುವುದಕ್ಕೆ ನಾವು ವ್ಯಂಜನ ಸಂಧಿ ಅಂತ ಹೇಳಿ ಕರಿತಾ ಬರ್ತೀವಿ ಮಕ್ಕಳೇ. ಅದರ ವ್ಯಾಖ್ಯಾನವನ್ನ ಮೊದಲು ನಾವು ಬರೆದುಕೊಂಡು ತಿಳಿದುಕೊಂಡು ಆಮೇಲೆ ನಿಮಗೆ ನಾನು ಉದಾಹರಣೆಗಳನ್ನು ತೋರಿಸಿಕೊಡ್ತೀನಿ. ಮೊದಲು ವ್ಯಾಖ್ಯಾನಕ್ಕೆ ಹೋಗೋಣ ಮಕ್ಕಳೇ. ಏನು ವ್ಯಂಜನ ಸಂಧಿ ಅಂದ್ರೆ ನಾನು ಹೇಳಿದ್ದನ್ನೇ ಇಲ್ಲಿ ಬರೆದು ತೋರಿಸುವ ಪ್ರಯತ್ನ ಮಾಡ್ತಾ ಇದ್ದೀನಿ ಮಕ್ಕಳೇ. ಸ್ವರದ ಮುಂದೆ, ನೀವು ಕೂಡ ನೋಟ್ಸ್ ಮಾಡಿಕೊಂಡ್ರೆ ತುಂಬ ಅನುಕೂಲ ಇರುತ್ತೆ. ಸ್ವರದ ಮುಂದೆ ವ್ಯಂಜನ ಸರಿಯಾಗಿ ಅರ್ಥ ಮಾಡ್ಕೋಬೇಕು, ಯಾವುದ್ರ ಮುಂದೆ ಯಾವುದು ಅನ್ನುವಂಥದ್ದು ಅಕ್ಷರಗಳು. ಸ್ವರದ ಮುಂದೆ ವ್ಯಂಜನ, ಅಥವಾ ಇನ್ನೊಂದು ಯಾವ ದಾರಿ ಅಂತ ಹೇಳಿದ್ರೆ ವ್ಯಂಜನದ ಮುಂದೆ ಏನು ಬಂದು ಅದೇ ವ್ಯಂಜನಾಕ್ಷರವೇ ಬಂದು
ವ್ಯಂಜನದ ಮುಂದೆ ವ್ಯಂಜನವು ಬಂದು ಸಂಧಿಯಾದರೆ ಅದನ್ನೇ ನಾವು ಎಂತಹ ಸಂಧಿ ಅಂತ ಹೇಳಿ ಕರಿತೀವಿ ಅಂದ್ರೆ ವ್ಯಂಜನ ಸಂಧಿ ಅಂತ ಹೇಳಿ ಕರಿತೀವಿ. ಅದನ್ನೇ ಏನಂತ ಹೇಳ್ತೀವಿ? ವ್ಯಂಜನ ಸಂಧಿ ಎನ್ನುವ. ಎಷ್ಟು ಸುಲಭ ಇದೆ ಅಂದರೆ ಮಕ್ಕಳೇ ಈ ವ್ಯಾಖ್ಯಾನ, ಜೊತೆಗೆ ಆ ವ್ಯಾಖ್ಯಾನವನ್ನು ನಾವು ತುಂಬ ಚೆನ್ನಾಗಿ ಮನನ ಮಾಡಿಕೊಂಡ್ರೆ ಆ ಉದಾಹರಣೆಗಳು ಕೂಡ ಅಷ್ಟೇ ಸುಲಭವಾಗಿ ಅರ್ಥ ಆಗುತ್ತೆ. ಸ್ವಲ್ಪ ಈಗ ನೀವು ಗಮನ ಕೊಟ್ಟು ನೋಡಿ, ತದೇಕ ಚಿತ್ತದಿಂದ ಗಮನಿಸಿ. ನಾನೇನು ಹೇಳಿದ್ದೀನಿ? ಸ್ವರದ ಮುಂದೆ ವ್ಯಂಜನ. ಅರ್ಥ ಮಾಡ್ಕೊಳಕತ್ತೀರಿ? ಸ್ವರದ ಮುಂದೆ ವ್ಯಂಜನ. ಸ್ವರದ ಮುಂದೆ ಸ್ವರ ಬರೋ ಹಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆದ್ರೆ ಅದು ಮೊದಲನೇ ಪ್ರಕಾರ ಸ್ವರ ಸಂಧಿಗೆ ಉದಾಹರಣೆ ಆಗುತ್ತೆ. ಇಲ್ಲಿ ಒಂದು ಚೂರು ವ್ಯತ್ಯಾಸ ಇದೆ ನೋಡಿ. ಏನ್ ಬರಬೇಕು? ಸ್ವರಾಕ್ಷರದ ಮುಂದೆ ವ್ಯಂಜನಾಕ್ಷರ ಬರಬೇಕು, ಅಥವಾ ಇಲ್ಲಿದೆ ನೋಡಿ, ಏನು? ವ್ಯಂಜನದ ಮುಂದೆ ಅಂದ್ರೆ ವ್ಯಂಜನಾಕ್ಷರಗಳ ಮುಂದೆ ಮತ್ತೆ ವ್ಯಂಜನಾಕ್ಷರಗಳೇ ಬಂದ್ರೆ, ವ್ಯಂಜನವು ಬಂದರೆ ಅಥವಾ ಬಂದು ಸಂಧಿಯಾದ್ರೆ ಅದನ್ನ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ವ್ಯಂಜನ ಸಂಧಿ ಅಂತ ಹೇಳಿ ಕರಿತೀವಿ. ಇದನ್ನು ನಿಮಗೆ ಸೂತ್ರದ ಸಹಾಯದೊಂದಿಗೆ ಹೇಳಬೇಕು ಅಥವಾ ಪದಗಳಿಂದ ನೆನಪಿಟ್ಕೋಬೇಕು ಅನ್ನೋದನ್ನ ಹೇಳೋದಾದ್ರೆ ಅದನ್ನು ನೀವು ಈಗೂ ಕೂಡ ಮಾಡಬಹುದು. ಏನು ಅಂತ ಹೇಳಿದ್ರೆ ನಾನು ಅಲ್ಲಿ ಬರ್ಸಿದ್ದನ್ನೇ ಹೇಳ್ತೀನಿ. ಏನದು? ಸ್ವರ ಅಧಿಕ್ ವ್ಯಂಜನ. ಅಬ್ಸರ್ವ್ ಮಾಡಕತ್ತೀರಿ? ಸ್ವರ ಅಧಿಕ್ ವ್ಯಂಜನ ಬಂದ್ರೆ ಇವೆರಡೂ ಸೇರಿ ಸಂಧಿ ಆದ್ರೆ ಇದು ಎಂತಹ ಸಂಧಿ ಆಗುತ್ತೆ ಅಂತ ಹೇಳಿದ್ರೆ ವ್ಯಂಜನ ಸಂಧಿ ಆಗುತ್ತೆ. ಅರ್ಥ ಮಾಡ್ಕೊಳಕತ್ತಿದಿರಲ್ಲ ಮಕ್ಕಳೇ? ನೋಡಿ, ಸ್ವರ ಬಂದು ಅದರ ಮುಂದೆ ಏನು ಬಂದು ವ್ಯಂಜನ ಬಂದು ಸಂಧಿ ಆದ್ರೆ ಅದು ಯಾವ ಸಂಧಿ ಆಗುತ್ತೆ ಅಂತ ಹೇಳಿದ್ರೆ ವ್ಯಂಜನ ಸಂಧಿ ಆಗುತ್ತೆ. ಸ್ವರದ ಮುಂದೆ ವ್ಯಂಜನ. ಅರ್ಥ ಮಾಡ್ಕೊಳಕತ್ತೀರಿ? ಅಥವಾ ಕೆಲವೊಂದು ವೇಳೆ ಇದು ಸಿಗೋದು ನಮಗೆ ಬಹಳ ಅಪರೂಪ. ನಾನು ಅಲ್ಲಿ ವ್ಯಾಖ್ಯಾನದಲ್ಲಿ ಬರೆಸಿಲ್ಲ, ಬಟ್ ಇಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ವ್ಯಂಜನದ ಮುಂದೆ ಏನು ಬರಬಹುದು ಅಂತ ಹೇಳಿದ್ರೆ ಸ್ವರ ಬರಬಹುದು. ಹಾಗೆ ಬಂದರೂ ಕೂಡ ಇದು ಎಂತಹ ಸಂಧಿ ಆಗುತ್ತೆ ಅಂತ ಹೇಳಿದ್ರೆ ವ್ಯಂಜನ ಸಂಧಿ ಆಗುತ್ತೆ. ವ್ಯಂಜನ ಸಂಧಿ ಆಗೋದಕ್ಕೆ ಹೇಗೆ ಅನ್ನೋದು ಇಲ್ಲಿ ನಿಮಗೆ ಪದಗಳ ಮೂಲಕ ಗೊತ್ತಾಗುತ್ತೆ. ಏನು? ವ್ಯಂಜನದ ಮುಂದೆ ಸ್ವರ ಬಂದು ಸಂಧಿ ಆದರೆ ಅದು ಏನದು? ವ್ಯಂಜನ ಸಂಧಿ. ಅಥವಾ ಇನ್ನು ಒಂದು ಕೊನೆಯದಾಗಿರ್ತಕ್ಕಂತಹ ನಮಗೆ ನೆನಪಿಟ್ಕೊಳ್ಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ, ಎರಡೂ ಕಡೆಗೂ, ಒಂದು ಕಡೆಗಲ್ಲ ಎರಡೂ ಕಡೆಗೂ ವ್ಯಂಜನಗಳೇ ಬಂದು ಸಂಧಿ ಆದರೆ ಇದಕ್ಕೆ ಎಂತಹ ಸಂಧಿ ಅಂತ ಹೇಳಿ ಕರಿತೀವಪ್ಪ ಅಂತ ಹೇಳಿದ್ರೆ ವ್ಯಂಜನ ಸಂಧಿ ಅಂತ ಹೇಳಿ ಕರಿತೀವಿ. ನೋಡಿ, ಎರಡೂ ಕಡೆಗೂ ವ್ಯಂಜನಾಕ್ಷರಗಳು. ನೀವಿಲ್ಲಿ ಇದನ್ನ ತುಂಬಾ ಸರಳವಾಗಿ ಅರ್ಥ ಮಾಡ್ಕೋಬಹುದು ಮಕ್ಕಳೇ. ಗಮನ ಕೊಡಿ. ಏನು ವ್ಯಂಜನ ಸಂಧಿ? ಬಹಳ ಸುಲಭ ಇದೆ. ಇಲ್ಲಿ ನಾನು ಎರಡೆರಡು ಪದಗಳ ರೀತಿ ಬರೆದಿದ್ದೀನಿ ಅಂತ ಹೇಳಿದ್ರೆ ನಿಮಗೆ ಈಗಾಗಲೇ ಗೊತ್ತಿದೆ. ನಾವು ಒಂದು ಸಂಧಿ ಪದವನ್ನು ಬಿಡಿಸಿದರೆ ನಮಗೆ ಎಷ್ಟು ಪದಗಳು ಸಿಗ್ತವೆ? 2 ಪದಗಳು ಸಿಗ್ತವೆ. 2 ಪದಗಳು ಸಿಕ್ಕರೆ ಇದು ಮೊದಲಿಗೆ ಬರುವಂತಹ ಪದ ಅಂದ್ರೆ ಪೂರ್ವ ಪದ, ಇದು ಉತ್ತರ ಪದ. ಇಲ್ಲಿ ನಮಗೆ ಪೂರ್ವ ಪದದ ಕೊನೆಗೆ ಸ್ವರಾಕ್ಷರವಿದ್ದು ಉತ್ತರ ಪದದ ಮೊದಲಿಗೆ ವ್ಯಂಜನಾಕ್ಷರ ಏನಾದರೂ ಬಂದ್ರೆ ಅದು ವ್ಯಂಜನ ಸಂಧಿ. ಅಥವಾ ಪೂರ್ವ ಪದದ ಕೊನೆಗೆ ವ್ಯಂಜನಾಕ್ಷರ ಬಂದು ಉತ್ತರ ಪದದ ಮೊದಲಿಗೆ ಸ್ವರ ಬಂದರೂ ಕೂಡ ಎಂತಹ ಸಂಧಿ? ವ್ಯಂಜನ ಸಂಧಿ. ಅಥವಾ ಎರಡೂ ಕಡೆಗೂ ಅಂದ್ರೆ ಪೂರ್ವ ಪದದ ಕೊನೆಗೂ ಉತ್ತರ ಪದದ ಮೊದಲಿಗೂ ಎರಡೂ ಕಡೆಗೂ ವ್ಯಂಜನಗಳೇ ಬಂದರೂ ಕೂಡ ಎಂತಹ ಸಂಧಿ ಅನಿಸಿಕೊಳ್ತತಿ? ವ್ಯಂಜನ ಸಂಧಿ ಅಂಥೇಳಿ
ಅನಿಸ್ಕೊಳ್ತೈತಿ. ನೀವಿನ್ನೂ ಸುಲಭವಾಗಿ ತಿಳ್ಕೋಬೇಕು ಅಂದರೆ ಮಕ್ಕಳೇ, ನಾನು ಸರಳವಾಗಿ ಹೇಳ್ತೀನಿ. ನಮಗೆ ಒಂದು ಸಂಧಿ ಪದವನ್ನ ಬಿಡಿಸಿದಾಗ ಎರಡು ಕಡೆಯಲ್ಲಿ ಎಲ್ಲಾದರೂ ಒಂದು ಕಡೆಗೆ ವ್ಯಂಜನಾಕ್ಷರಗಳು ಕಣ್ಣಿಗೆ ಬಿದ್ವು ಅಂದರೆ ಆ ಪದಗಳನ್ನು ಬಿಡಿಸಿಕೊಂಡಾಗ ಪೂರ್ವ ಪದದ ಕೊನೆಯಲ್ಲಾಗಿರಲಿ ಉತ್ತರ ಪದದ ಮೊದಲಿಗಾಗಿರಲಿ ಏನು ಕಣ್ಣಿಗೆ ಬಿದ್ದರೆ, ವ್ಯಂಜನಾಕ್ಷರಗಳು ಏನಾದರೂ ಕಣ್ಣಿಗೆ ಬಿದ್ದುವು ಅಂತಂದ್ರೆ ಅದು ಯಾವುದೇ ರೀತಿ ಅನುಮಾನಕ್ಕೆ ಆಸ್ಪದ ಇಲ್ಲ. ಅದು ಯಾವ ಸಂಧಿಯಾಗಿ ಉದಾಹರಣೆಯಾಗಿ ಬಿಡ್ತತಿ? ವ್ಯಂಜನ ಸಂಧಿಯಾಗಿ ಉದಾಹರಣೆಗೆ ನಮಗೆ ದೊರೆಯುತ್ತೆ ಮಕ್ಕಳೇ. ಅರ್ಥ ಮಾಡ್ಕೊಳಕತ್ತಿರಲ್ಲ? ಅದನ್ನೇ ನಾನು ಇಲ್ಲಿ ವ್ಯಾಖ್ಯಾನದಲ್ಲಿ ಹೇಳಿರ್ತಕ್ಕಂಥದ್ದು ಏನಿದೆ, ಸ್ವರದ ಮುಂದೆ ವ್ಯಂಜನ ಅಥವಾ ವ್ಯಂಜನದ ಮುಂದೆ ಸ್ವರ, ಅದು ಈ ಥರದ ಪದಗಳು ಸಿಗೋದು ಕಡಿಮೆ, ಆದರೂ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬಂದು ಸಂಧಿಯಾದರೆ ಅದಕ್ಕೆ ಎಂತಹ ಸಂಧಿ ಅಂತ ಹೇಳಿ ಕರೀತಾರೆ? ವ್ಯಂಜನ ಸಂಧಿ ಅಂತ ಹೇಳಿ ಕರೀತಾ ಹೋಗ್ತಾರೆ ಮಕ್ಕಳೇ. ಈಗ ನಾನು ನಿಮಗೆ ಅದಕ್ಕೆ ಕೆಲವು ಉದಾಹರಣೆಯ ಸಂಧಿ ಪದಗಳನ್ನು ತಗೊಂಡು ಹೇಗೆ ನಮಗೆ ವ್ಯಂಜನಾಕ್ಷರಗಳು ಬಂದ್ಬಿಟ್ಟು ವ್ಯಂಜನ ಸಂಧಿ ಆಗುತ್ತೆ ಅನ್ನೋದನ್ನ ತೋರಿಸಿಕೊಡ್ತೀನಿ ಮಕ್ಕಳೇ. ಈಗ ಅದಕ್ಕೊಂದು ಉದಾಹರಣೆಯನ್ನು ನಾನು ಇಲ್ಲಿ ತಗೊಳ್ತೀನಿ. ಎಲ್ಲರೂ ನೀವು ಸ್ವಲ್ಪ ಸರಿಯಾಗಿ ಇದನ್ನ ಗಮನಿಸಬೇಕು. ವ್ಯಂಜನ ಸಂಧಿ ಹೇಗಾಗುತ್ತೆ, ವ್ಯಂಜನಾಕ್ಷರಗಳು ಹೇಗೆ ಬರೋದು, ಅದನ್ನು ಹೇಗೆ ನಾವು ಗುರುತಿಸೋದು. ಒಂದು ಉದಾಹರಣೆ ಬರ್ತೀನಿ ಮಕ್ಕಳೇ. ಯಾವ ಪದ ಅಂತ ಹೇಳಿದ್ರೆ ನೋಡಿ, ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಅಂಥದ್ದೇ. ನಾನು ಯಾವ ಪದವನ್ನು ಬರದೆ ಅಂತ ಹೇಳಿದ್ರೆ ಮಳೆಗಾಲ. ಯಾವ ಪದ? ಮಳೆಗಾಲ. ಈ ಮಳೆಗಾಲ ಅನ್ನೋ ಪದ ಸಂಧಿ ಪದ. ಇದನ್ನು ನಾವು ಬಿಡಿಸಿದ್ರೆ ನಮಗೆ ಇದರಲ್ಲಿ ಎಷ್ಟು ಪದಗಳು ಸಿಗ್ತವೆ? 2 ಪದಗಳು ಸಿಗ್ತವೆ. ನಿಮಗೆ ಈಗಾಗಲೇ ಗೊತ್ತು ಯಾವುವು ಸಿಗುವಂತಹ 2 ಪದಗಳು ಅಂತ ಹೇಳಿದ್ರೆ, ಒಂದು ಮಳೆ, ಅಧಿಕ್, ಕಾಲ. ಗಮನಿಸ್ತದಿರಲ್ಲ? ಮಳೆಗಾಲ ಅನ್ನೋ ಪದನ ನಾನು ಬಿಡಿಸಿದಾಗ ನಮಗೆ ಪೂರ್ವ ಪದ ಮತ್ತೆ ಉತ್ತರ ಪದ ಸಿಕ್ಕುದ್ದೇನು? ಪೂರ್ವ ಪದ ಮಳೆ, ಉತ್ತರ ಪದ ಕಾಲ. ನಾವು 2 ಪದಗಳನ್ನು ಬಿಡಿಸಿದಾಗ ಮಧ್ಯೆ ಈ ಚಿಹ್ನೆಯನ್ನ ಬಳಸ್ತೀವಿ, ಪ್ಲಸ್ ಆಕಾರದ ಚಿಹ್ನೆಯನ್ನ ಬಳಸ್ತೀವಿ ಮಕ್ಕಳೇ. ಆದರೆ ಇದನ್ನ ಬಹುತೇಕ ವಿದ್ಯಾರ್ಥಿಗಳು ಗೊತ್ತಿಲ್ಲದೇನೆ ಪ್ಲಸ್ ಅನ್ನೋದೇ ಹೆಚ್ಚು. ಯಾವ ಕಾರಣಕ್ಕೂ ಅದನ್ನ ಪ್ಲಸ್ ಅಂತ ನೀವು ಕರೆಯಕ್ಕೆ ಹೋಗಬೇಡಿ, ಸಂಬೋಧನೆ ಮಾಡಬೇಡ್ರಿ. ಇದನ್ನ ನಮ್ಮ ಸಂಧಿಯಲ್ಲಿ ಅಥವಾ ವ್ಯಾಕರಣಾಂಶದಲ್ಲಿ ಅಧಿಕ್ ಅನ್ನೋ ಹೆಸರಿನಿಂದ ಕರಿತೀವಿ. ಏನಂತ? ಅಧಿಕ್. ಬಿಡಿಸಿ ಹೇಳಬೇಕಾದ್ರೂ ಕೂಡ ನಾವು ಅದನ್ನು ಬಳಸೇ ಹೇಳಬೇಕು. ಮಳೆ, ಅಧಿಕ್, ಕಾಲ ಏನಾಗುತ್ತೆ? ಮಳೆಗಾಲ. ಈಗ ನಾವು ಹೇಗೆ ವ್ಯಂಜನಾಕ್ಷರಗಳು ಅಲ್ಲಿ ಬಂದಿದ್ದಾವೆ ಅನ್ನೋದನ್ನ ಪತ್ತೆ ಮಾಡಬೇಕು ಅಂದ್ರೆ, ನಾನು ಈಗಾಗಲೇ ಸಂಧಿಯಲ್ಲಿ ಪೂರ್ವ ಪದ ಉತ್ತರ ಪದಗಳನ್ನ ಗುಣಿತಾಕ್ಷರಗಳ ರೀತಿಯಲ್ಲಿ ಬಿಡಿಸಿಕೊಳ್ಳೋದನ್ನ ತಿಳಿಸಿಕೊಟ್ಟಿದ್ದೀನಿ ಮಕ್ಕಳೇ, ಅಲ್ವಾ? ಈಗ ಅದೇ ರೀತಿಯಲ್ಲೇ ನಾವು ಪೂರ್ವ ಪದ ಉತ್ತರ ಪದಗಳನ್ನ ಬಿಡಿಸಿಕೊಳ್ಳೋಣ. ನೋಡಿ, ಈಗ ಇದು ಪೂರ್ವ ಪದ ಮಳೆ ಅನ್ನೋದು, ಕಾಲ ಅನ್ನೋದೇನದು? ಉತ್ತರ ಪದ. ಈಗ ಅದನ್ನು ಬಿಡಿಸಿಕೊಳ್ಳೋಣ. ನೋಡಿ, ಇಲ್ಲಿ ಈಗ ಬಿಡಿಸ್ತೀನಿ ನಾನು. ಮೊದಲನೇ ಅಕ್ಷರ ಮಾ, ಕರೆಕ್ಟ್ ಅಲ್ಲ? ಏನಿದೆ? ಮಾ. ಅಧಿಕ್ ಆ. ಮಾ ಆಗಬೇಕಂದ್ರೆ ಏನು ಸೇರಬೇಕು? ಸ್ವರ ಆ ಸೇರಬೇಕು. ಆಮೇಲೆ ಮುಂದಿನ ಅಕ್ಷರ ಲೇ ಇದೆ. ಲೇ ಅಂದ್ರೆ ಳ. ಅದು ಲೇ ಆಗಬೇಕು ಅಂದ್ರೆ ಯಾವ ಸ್ವರ ಸೇರಿಸ್ಬೇಕು? ಎ ಅನ್ನುವಂತಹ ಸ್ವರ ಸೇರಿಸ್ಬೇಕು. ಸೇರಿಸಿದ್ದಾಯ್ತು ಮಕ್ಕಳೇ. ಮಳೆ ಅನ್ನೋ ಪದವನ್ನ ಬಿಡಿಸಿದ್ದಾಯ್ತು. ನಾವು ಪೂರ್ವ ಪದವನ್ನ ಗುಣಿತಾಕ್ಷರಗಳ ರೀತಿ ಬಿಡಿಸಿಕೊಂಡಿದ್ದಾಯ್ತು. ಈಗ ಇದೇ ರೀತಿ ಉತ್ತರ ಪದ ಅಂದ್ರೆ ಕಾಲ ಅನ್ನುವಂತಹ ಉತ್ತರ ಪದ ಇದೆಯಲ್ಲ, ಅದನ್ನು ಬಿಡಿಸ್ಕೋಬೇಕು. ನಿಮಗೆ ಗೊತ್ತಿದೆ, ಸುಲಭ. ಸ್ವಲ್ಪ ಗಮನಿಸಿ. ನೋಡಿ, ಈಗ ಮೊದಲನೇ ಅಕ್ಷರ ಏನಿದೆ? ಕ. ಕಾಲ. ಕ ದೀರ್ಘ ಇದೆ, ಮೊದಲು ಕ ವ್ಯಂಜನ. ಅದು ಕ ದೀರ್ಘ ಆಗ್ಬೇಕಂದ್ರೆ ನಾವು ಏನು ಸೇರಿಸ್ಬೇಕು? ಅದಕ್ಕೆ ಆ ಅನ್ನುವಂತಹ ದೀರ್ಘ ಸ್ವರ ಆ ಅನ್ನ ಸೇರಿಸ್ಬೇಕು. ಕ ಆಯ್ತು. ಮುಂದಿನ ಅಕ್ಷರ ಯಾವುದಿದೆ ನೋಡಿ, ಗಮನಿಸಿ. ಲ.
ಇದೆ, ಲಾ ಬರ್ದಾಯ್ತು. ಈಗ ಲಾ ಆಗಬೇಕು ಅಂದ್ರೆ ಅದಕ್ಕೆ ನಾವು ಕೊನೆಯಲ್ಲಿ ಯಾವ ಸ್ವರ ಸೇರಿಸಬೇಕು? ಆ. ಗಮನಿಸ್ತದಿರಲ್ಲ, ಉತ್ತರ ಪದವನ್ನು ಕೂಡ ನಾವು ಬರ್ಕೊಂಡಿದ್ದಾಯ್ತು. ಈಗ ನಮ್ಮ ಮುಂದಿನ ಕೆಲಸ ಏನು ಅಂತ ಹೇಳಿದ್ರೆ, ಸಂಧಿ ಕ್ರಿಯೆ ಆಗುವ ಜಾಗದಲ್ಲಿ ಬರುವ ಅಕ್ಷರಗಳನ್ನು ಗುರುತಿಸ್ತಕ್ಕಂಥದ್ದು. ಸಂಧಿ ಕ್ರಿಯೆ ನಡೆಯುವುದೆಲ್ಲಿ? ನಾನು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿಕೊಟ್ಟಿದ್ದೀನಿ. ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ಹಾಗೂ ಉತ್ತರ ಪದದ ಮೊದಲನೆಯ ಅಕ್ಷರದಲ್ಲಿ ಸಂಧಿ ಕಾರ್ಯ ನಡೀತೈತಿ ಅಥವಾ ಸಂಧಿ ಕೆಲಸ ನಡೀತೈತಿ. ಅಲ್ಲಿ ಬರುವ 2 ಅಕ್ಷರಗಳ ಜಾಗದಲ್ಲಿ, 2 ಅಕ್ಷರಗಳ ಪೈಕಿ ಈಗ ನಾವು ಆ ಅಕ್ಷರಗಳನ್ನು ಗುರುತಿಸ್ಕೋಬೇಕು. ಗುರುತಿಸಿಕೊಂಡಾಗ ಮಕ್ಕಳೇ, ನಮಗೆ 2 ಕಡೆಯಲ್ಲಿ ಎಲ್ಲಾದರೂ ಒಂದು ಕಡೆಗೆ ವ್ಯಂಜನಾಕ್ಷರ ಕಣ್ಣಿಗೆ ಸಿಕ್ತು ಅಂತಂದ್ರೆ ಆ ಪದ, ಆ ಸಂಧಿ ಪದ ವ್ಯಂಜನ ಸಂಧಿಗೆ ಸಂಬಂಧಪಟ್ಟಿದ್ದು ಅನ್ನೋದನ್ನ ನಾವು ಖಚಿತಪಡಿಸ್ಕೋಬಹುದು. ಈಗ ನೋಡಿ, ಪೂರ್ವ ಪದದ ಕೊನೆಯ ಅಕ್ಷರ ಮತ್ತೆ ಉತ್ತರ ಪದದ ಮೊದಲನೆಯ ಅಕ್ಷರವನ್ನ ನಾವು ಗುರುತು ಮಾಡಿಕೊಳ್ಳೋಣ. ಅದಕ್ಕೆ ಒಂದು ಏನನ್ನ ಬಾಕ್ಸ್ ಅನ್ನ ಹಾಕೋಣ, ಒಂದು ರೌಂಡ್ ಅಪ್ ಮಾಡೋಣ. ನೋಡಿ, ಈಗ ಪೂರ್ವ ಪದ ಇದೆ ಅಲ್ಲ, ಮಳೆ ಬಿಡಿಸಿದೀವಿ. ಇದರಲ್ಲಿ ಕೊನೆಯ ಅಕ್ಷರ ಯಾವುದು ಅಂತ ಹೇಳಿದ್ರೆ ಎ. ನೋಡಕತ್ತಿದ್ದೀರಿ, ಪೂರ್ವ ಪದದ ಕೊನೆಯ ಅಕ್ಷರ ಯಾವುದು? ಎ. ಈಗ ಉತ್ತರ ಪದದ ಮೊದಲನೆಯ ಅಕ್ಷರವನ್ನ ಪತ್ತೆ ಮಾಡ್ಕೋಬೇಕು. ಉತ್ತರ ಪದ ಇದೆ, ಕಾಲ ಅನ್ನುವಂಥದ್ದು, ಇದನ್ನು ಬಿಡಿಸ್ಕೊಂಡಿದ್ದೀವಿ. ಇದರ ಮೊದಲನೆಯ ಅಕ್ಷರ ಯಾವುದು ಅಂತ ಹೇಳಿದ್ರೆ ಕ. ಉತ್ತರ ಪದದ ಮೊದಲನೆಯ ಅಕ್ಷರ ಯಾವುದು? ಕ. ಈಗ ಪೂರ್ವ ಪದದ ಕೊನೆಯ ಅಕ್ಷರ, ಉತ್ತರ ಪದದ ಮೊದಲನೆಯ ಅಕ್ಷರಗಳಲ್ಲಿ ಎಂತಹ ಅಕ್ಷರಗಳು ಬಂದಿದ್ದಾವೆ ಸ್ವಲ್ಪ ಗಮನ ಕೊಡಿ. ನೋಡಿ, ಎ ಅನ್ನೋದು ಏನಾಗಿದೆ? ಇದು ಎಂತಹ ಅಕ್ಷರ ಆಗಿದೆ? ಇದು ಸ್ವರಾಕ್ಷರ ಆಗಿದೆ ಅಲ್ವಾ? ಎ ಅನ್ನೋದು ಏನಾಗಿದೆ? ಸ್ವರಾಕ್ಷರ. ಆ ಕಡೆ ನೋಡಿ, ಉತ್ತರ ಪದದ ಮೊದಲನೆಯ ಅಕ್ಷರ ಏನಿದೆ? ಕ ಇದೆ. ನೀವೇ ಅಬ್ಸರ್ವ್ ಮಾಡಿ, ಕ ಅನ್ನೋದು ಎಂತಹ ಅಕ್ಷರ ಆಗಿದೆ ಅಂತ ಹೇಳಿದ್ರೆ ವ್ಯಂಜನ ಅಕ್ಷರ ಆಗಿದೆನೋ ಇಲ್ವೋ? ಆಗಿದೆ. ವ್ಯಂಜನಾಕ್ಷರಗಳಲ್ಲಿ ಮೊದಲನೇ ಅಕ್ಷರ ಅದು ಕ. 2 ಕಡೆಯಲ್ಲಿ ಒಂದು ಕಡೆಗೆ ನಮಗಿಲ್ಲಿ ವ್ಯಂಜನಾಕ್ಷರ ಸಿಕ್ಕಿದ್ರಿಂದ ಇದು ಎಂತಹ ಸಂಧಿಗೆ ಉದಾಹರಣೆ ಅಂದ್ರೆ ಮಕ್ಕಳೇ, ವ್ಯಂಜನ ಸಂಧಿಗೆ ಉದಾಹರಣೆ. ನಾನು ಆಗ್ಲೇ ಹೇಳಿದ್ದೀನಿ, ಸ್ವರದ ಮುಂದೆ ವ್ಯಂಜನ ಬರಬಹುದು. ಈಗ ನೋಡಿ, ಇಲ್ಲಿ ಸ್ವರ ಪೂರ್ವ ಪದದ ಕೊನೆಗಿರೋದೇನು? ಸ್ವರಾಕ್ಷರ ಎ. ಸ್ವರದ ಮುಂದೆ ಯಾವುದು ಬಂತು? ಕ ಅನ್ನುವಂತಹ ವ್ಯಂಜನಾಕ್ಷರ ಬಂದ್ಬಿಡ್ತು. ಸ್ವರದ ಮುಂದೆ ವ್ಯಂಜನ ಬಂದ್ರೂ ಅದು ವ್ಯಂಜನ ಸಂಧಿ, ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬಂದರೂ ಕೂಡ ವ್ಯಂಜನ ಸಂಧಿಯಾಗಿ ಉದಾಹರಣೆಯಾಗಿ ನಮಗೆ ದೊರೆಯುತ್ತೆ. ಈಗ ಅದಕ್ಕೆ ಇನ್ನೂ ಒಂದು ಉದಾಹರಣೆಯನ್ನ ನಾನಿಲ್ಲಿ ನಿಮಗೆ ತೋರಿಸಿಕೊಡ್ತೀನಿ ಮಕ್ಕಳೇ, ಗಮನ ಕೊಡಿ. 2ನೆಯ ಒಂದು ಉದಾಹರಣೆಯನ್ನ ನಾನು ಈ ಕಡೆ ತಗೊಳ್ತೀನಿ. ನೋಡ್ರಿ, ಯಾವುದು ಅಂತ ಹೇಳಿದ್ರೆ ನೀವು ಈ ಪದನ ಗಮನಿಸಿರಬಹುದು. ಆ ಪದ ಯಾವುದು ಅಂತ ಹೇಳಿದ್ರೆ ಕಂಬನಿ. ಯಾವ ಪದ ಮಕ್ಕಳೇ? ಕಂಬನಿ. ಈ ಕಂಬನಿ ಪದ ಒಂದು ಸಂಧಿ ಪದಕ್ಕೆ ಉದಾಹರಣೆ. ಯಾವ ಸಂಧಿ ಅನ್ನೋದ್ರ ಬಗ್ಗೆ ಈ ತಲೆ ಕೆಡಿಸ್ಕೊಳ್ಳೋದೇ ಬೇಡ. ನಾವು ಈಗ ತಿಳಿತಿರೋದೇನು? ಸ್ವರ ಸಂಧಿನ, ವ್ಯಂಜನ ಸಂಧಿನ. ಅದರಲ್ಲಿ ಇವತ್ತು ವ್ಯಂಜನ ಸಂಧಿ ಬಗ್ಗೆ ತಿಳಿತಾ ಇದ್ದೀವಿ. ಅಂದ್ರೆ ನಮಗೆ ಪೂರ್ವ ಪದದ ಕೊನೆಯಲ್ಲಾಗಿರ್ಲಿ, ಉತ್ತರ ಪದದ ಮೊದಲಿಗಾಗಿರ್ಲಿ ವ್ಯಂಜನಾಕ್ಷರ ಸಿಗ್ಬೇಕು ನಮಗೆ, ಅಥವಾ 2 ಕಡೆಗಾದ್ರೂ ವ್ಯಂಜನ ಇರಬಹುದು. ಇಲ್ಲಿ ಏನಾಗುತ್ತೆ? ಈ ಪದದಲ್ಲಿ ಒಂದು ಸ್ವಲ್ಪ ಪೂರ್ವ ಪದ ಉತ್ತರ ಪದಗಳನ್ನ ಬಿಡಿಸಿಕೊಂಡು ನೋಡೋಣ. ಕಂಬನಿ ಪದ ಬಿಡಿಸಿದರೆ ಮಕ್ಕಳೇ, ಕಣ್, ಅಧಿಕ್, ಪನಿ, ಅದನ್ನ ಬಿಡಿಸುವ ರೀತಿ ಏನನ್ನ? ಕಂಬನಿ ಪದ ಬಿಡಿಸಿದರೆ ಕಣ್, ಅಧಿಕ್, ಪನಿ. ಇಲ್ಲಿ ಕಣ್ ಅನ್ನೋದು ಪೂರ್ವ ಪದ ಮಕ್ಕಳೇ, ಪನಿ ಅನ್ನೋದು ಉತ್ತರ ಪದ. ಪನಿ ಮೀನ್ಸ್ ಹನಿ, ಕಣ್ಣಿನ ಹನಿಗಳಿಗೆ ಕಂಬನಿ ಅಂತ ಹೇಳಿ ಕರೆಯುವಂಥದ್ದು. ಇದು ಕೂಡ ವ್ಯಂಜನ ಸಂಧಿಗೆ ಉದಾಹರಣೆಯಾಗಿ ಬರುವಂಥದ್ದು. ಹಾಗಾದ್ರೆ ವ್ಯಂಜನಾಕ್ಷರಗಳು ಇಲ್ಲಿ ಬರ್ತಾವ? ನಾವು ಅದೇ ರೀತಿ ಗುಣಿತಾಕ್ಷರಗಳನ್ನ ಬಿಡಿಸಿಕೊಂಡ ಹಾಗೆ ಇದನ್ನು ಕೂಡ ಬಿಡಿಸಿಕೊಳ್ಳೋಣ ಮಕ್ಕಳೇ. ಸ್ವಲ್ಪ ಸರಿಯಾಗಿ ಗಮನಿಸ್ರಿ. ನೋಡಿ, ಮೊದಲು ನಾನು ಪೂರ್ವ ಪದ ಬಿಡಿಸ್ತೀನಿ. ಮೊದಲ ಅಕ್ಷರ ಏನು? ಕ. ಕ ಆಗ್ಬೇಕಪ್ಪ ಅಂತಂದು ಹೇಳಿದ್ರೆ ಅದಕ್ಕೆ ಏನು ಸೇರಿಸ್ಬೇಕು?
ಸ್ವರಾಕ್ಷರ ಆ ಅನ್ನ ಸೇರಿಸಬೇಕು. ಬರೆದದ್ದಾಯಿತು. ಇದಾದ್ಮೇಲೆ ಮುಂದಿನ ಅಕ್ಷರ ಯಾವುದೈತಿ? ನ ವ್ಯಂಜನಾಕ್ಷರದಲ್ಲಿ ಐತಿ, ಅರ್ಧಾಕ್ಷರದಲ್ಲಿ ಐತಿ. ನೋಡಕತ್ತಿರಲ್ಲ, ಇದು ಅರ್ಧಾಕ್ಷರದಲ್ಲಿ ಇರೋದ್ರಿಂದ ಅದನ್ನು ಹಾಗೆ ಬರೀಬೇಕು ಮಕ್ಕಳೇ. ಮತ್ತದಕ್ಕೆ ಯಾವುದೇ ಸ್ವರ ಸೇರಿಸುವ ಅವಶ್ಯಕತೆ ಇರೋದಿಲ್ಲ. ಯಾಕೆ ಹೇಳಿ? ಕಣ್ ಅರ್ಧಾಕ್ಷರದಲ್ಲೇ ಇದೆ. ಇವು ಹಳೆಗನ್ನಡದಲ್ಲಿ ಈ ಥರದ ಕೆಲವು ಪದಗಳು ನಾವು ಕಾಣ್ತಾ ಹೋಗ್ತೀವಿ. ಇದು ಅರ್ಧಾಕ್ಷರದಲ್ಲಿರೋದ್ರಿಂದ, ವ್ಯಂಜನಾಕ್ಷರದಲ್ಲಿರೋದ್ರಿಂದ ಅದನ್ನ ಹಾಗೆ ಅರ್ಧಾಕ್ಷರದಲ್ಲೇ ಬರೆದು ನಿಲ್ಲಿಸ್ಬೇಕು. ಮುಂದಕ್ಕೆ ನಾವು ಅದಕ್ಕೆ ಯಾವ ಸ್ವರವನ್ನು ಸೇರಿಸುವ ಹಾಗಿಲ್ಲ. ಇದು ನಿಮಗೆ ನೆನಪಿನಲ್ಲಿರಲಿ. ಈಗ ನಾವು ಪೂರ್ವ ಪದ ಬರೆದದ್ದಾಯ್ತು ಮಕ್ಕಳೇ. ಕಣ್ ಅನ್ನೋ ಪದವನ್ನ ಬರೆದದ್ದಾಯ್ತು. ಈಗ ಪನಿ ಅನ್ನೋ ಪದವನ್ನ ಬರೆಯೋಣ. ಮೊದಲನೇ ಅಕ್ಷರ ಯಾವುದೈತಿ? ಪ. ಪ ಆಗಬೇಕು ಅಂದ್ರೆ ಅದಕ್ಕೆ ಯಾವ ಸ್ವರ ಸೇರಿಸಬೇಕು? ಆ ಸ್ವರ ಸೇರಿಸಬೇಕು. ಸೇರಿಸಿದೆ. ಮುಂದಿನ ಅಕ್ಷರ ನೀ. ನೀ ಅಂದ್ರೆ ನ. ನೀ ಆಗ್ಬೇಕಪ್ಪ ಅಂತ ಹೇಳಿದ್ರೆ ನಾವು ಯಾವ ಸ್ವರ ಸೇರಿಸಬೇಕು? ಈ ಸ್ವರ ಸೇರಿಸಬೇಕು. ಪನಿ ಬರೆದದ್ದಾಯ್ತು. ಈಗ ನಮ್ಮ ಮುಂದಿನ ಕೆಲಸ ಏನು? ಪೂರ್ವ ಪದದ ಕೊನೆಯ ಅಕ್ಷರ, ಉತ್ತರ ಪದದ ಮೊದಲನೆಯ ಅಕ್ಷರವನ್ನ ಗುರುತು ಮಾಡಿಕೊಳ್ಳೋದು. ನೋಡಿ, ಈಗ ಇದು ಪೂರ್ವ ಪದ, ಇದನ್ನು ಬಿಡಿಸಿದೀವಿ. ಈ ಪೂರ್ವ ಪದದ ಕೊನೆಯ ಅಕ್ಷರ ಯಾವುದು ಅಂತ ಹೇಳಿದ್ರೆ ನ. ನೋಡಕತ್ತೀರಿ, ಪೂರ್ವ ಪದದ ಕೊನೆಯ ಅಕ್ಷರ ಯಾವುದಿಲ್ಲಿ? ನ. ಹಾಗಾದ್ರೆ ಉತ್ತರ ಪದದ ಮೊದಲನೆಯ ಅಕ್ಷರ ಯಾವುದು? ಅದನ್ನು ನಾವು ಗುರುತು ಮಾಡ್ಕೋಬೇಕು. ಉತ್ತರ ಪದದ ಮೊದಲನೆಯ ಅಕ್ಷರ ಯಾವುದೈತಿ? ಪ ಇದೆ. ಈಗ ನೀವೇ ಸ್ವಲ್ಪ ಸರಿಯಾಗಿ ಗಮನಿಸಿ ಮಕ್ಕಳೇ. ಪೂರ್ವ ಪದದ ಕೊನೆಯ ಅಕ್ಷರ ಎಂತಹ ಅಕ್ಷರ ಆಗಿದೆ? ಉತ್ತರ ಪದದ ಮೊದಲನೆಯ ಅಕ್ಷರ ಎಂತಹ ಅಕ್ಷರ ಆಗಿದೆ? ನೋಡಿ, ಇಲ್ಲಿ ನ ಬಂದಿದೆ, ಇಲ್ಲಿ ಪ ಬಂದಿದೆ. ಅಂದ್ರೆ ಎರಡೂ ಅಕ್ಷರಗಳು ಕೂಡ ಇಲ್ಲಿ ಏನಾಗಿದ್ದಾವೆ ಅಂತ ಹೇಳಿದ್ರೆ ವ್ಯಂಜನ ಅಕ್ಷರಗಳು ಆಗಿದ್ದಾವೆ. ಗಮನಿಸ್ತದಿರ ನೀವೆಲ್ಲರೂ ಕೂಡ. ನ ಅನ್ನೋದು ವ್ಯಂಜನ. ಈ ಕಡೆಗೆ ನೋಡಿ, ಇಲ್ಲಿ ಪ ಅನ್ನುವಂತಹ ಅಕ್ಷರ ಬಂದಿದೆ. ಇದು ಕೂಡ ಏನಾಗಿದೆ ಅಂತ ಹೇಳಿದ್ರೆ ವ್ಯಂಜನಾಕ್ಷರ ಆಗಿದೆ. ಅಂದ್ರೆ ಎರಡೂ ಕಡೆಗೂ ವ್ಯಂಜನಾಕ್ಷರಗಳು ಬಂದು ಇಲ್ಲಿ ಸಂಧಿ ಆಗೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಎರಡೂ ಕಡೆಗೂ ವ್ಯಂಜನಾಕ್ಷರಗಳು ಬಂದಿರೋದ್ರಿಂದ ಇದು ಎಂತಹ ಸಂಧಿಗೆ ಉದಾಹರಣೆ ಆಗುತ್ತೆ ಅಂತ ಹೇಳಿದ್ರೆ ವ್ಯಂಜನ ಸಂಧಿಗೆ ಉದಾಹರಣೆ ಆಗುತ್ತೆ. ಈ ಎರಡು ಉದಾಹರಣೆಗಳನ್ನ ನಾನು ನಿಮಗೆ ತೋರಿಸಿಕೊಡೋದ್ರ ಮೂಲಕ ನಿಮಗೆ ಅರ್ಥವಾದ ವಿಷಯ ಏನು? ತುಂಬಾ ಸುಲಭವಾಗಿ ಇದು ನಿಮಗೆ ಅರ್ಥವಾಯಿತು ಅಂತ ನಾನು ಭಾವಿಸ್ತೀನಿ ಮಕ್ಕಳೇ. ವ್ಯಂಜನ ಸಂಧಿ ಅಂದ್ರೆ ಇಷ್ಟೇ. ಸ್ವರದ ಮುಂದೆ ವ್ಯಂಜನ ಬರಬೇಕು, ಅಥವಾ ವ್ಯಂಜನದ ಮುಂದೆ ಸ್ವರ ಕೆಲವು ಸಂಧಿ ಪದಗಳಲ್ಲಿ ಬರಬಹುದು, ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬಂದು ಸಂಧಿ ಆದರೆ ನಾವು ಅದನ್ನ ಎಂತಹ ಸಂಧಿ ಅಂತ ಹೇಳಿ ಕರಿತೀವಿ? ವ್ಯಂಜನ ಸಂಧಿ ಅಂತ ಹೇಳಿ ಕರಿತೀವಿ. ನಾನು ಆಗ್ಲೇ ಹೇಳಿದ್ದೀನಿ, ತುಂಬಾ ಸುಲಭವಾಗಿ ನೆನಪಿಟ್ಕೊಳ್ಳಿ. ಎರಡು ಕಡೆಗೆ ಎಲ್ಲಾದ್ರೂ ಒಂದು ಕಡೆಗೆ ವ್ಯಂಜನಾಕ್ಷರ ನಮ್ಮ ಕಣ್ಣಿಗೆ ಈ ತರ ಬಿತ್ತು ಅಂದ್ರೆ ಇದು 100ಕ್ಕೆ 100ರಷ್ಟು ವ್ಯಂಜನ ಸಂಧಿ. ಅಥವಾ ಎರಡೂ ಕಡೆಗೂ ಸ್ವರ ಬಂದ್ವಪ್ಪ ಅಂದ್ರೆ ಅದು ಸ್ವರ ಸಂಧಿಗೆ ಉದಾಹರಣೆ ಆಗುತ್ತೆ. ನಮಗೆ ಎರಡರ ಕಡೆಗೆ ಎಲ್ಲಾದ್ರೂ ಒಂದು ಕಡೆಯಲ್ಲಿ ವ್ಯಂಜನಾಕ್ಷರಗಳು ಕಣ್ಣಿಗೆ ಬಿದ್ದುವು ಅಂದ್ರೆ ಅದು ನಮಗೆ ವ್ಯಂಜನ ಸಂಧಿ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ವಿಷಯದ ಮೂಲಕ ನೀವು ವ್ಯಂಜನ ಸಂಧಿಯನ್ನ ಅರ್ಥ ಮಾಡ್ಕೊಂಡ್ರಿ ಅಂತ ಹೇಳಿ ನಾನು ಭಾವಿಸ್ತೀನಿ ಮಕ್ಕಳೇ. ಯಾಕೆ ಹೇಳಕತ್ತಿದ್ದೀನಿ ಅಂತ ಹೇಳಿದ್ರೆ ನಾವು ಮುಂದಕ್ಕೆ ಬಹಳ ಮುಖ್ಯವಾಗಿರೋ ಹಂತಕ್ಕೆ ಬರ್ತೀವಿ, ಅಂದ್ರೆ ವಿಧಗಳಿಗೆ ಬರ್ತೀವಿ. ಕನ್ನಡ ಸಂಧಿಗಳು, ಆಮೇಲೆ ಸಂಸ್ಕೃತ ಸಂಧಿಗಳು. ಈಗ ಕನ್ನಡ ಸಂಧಿಯಲ್ಲಿ ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ ಅಂತ ಇದ್ದಾವೆ. ಸಂಸ್ಕೃತ ಸಂಧಿಯಲ್ಲಿ 7 ಸಂಧಿಗಳು ಬರ್ತವೆ. ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಎಣ್ ಸಂಧಿ, ಆಮೇಲೆ ಜಸ್ತ್ವ ಸಂಧಿ, ಶ್ಚುತ್ವ ಸಂಧಿ, ಅನುನಾಸಿಕ ಸಂಧಿ ಅಂತ ಹೇಳಿ ಅದರಲ್ಲಿ 7 ಸಂಧಿಗಳು ಬರ್ತವೆ ಮಕ್ಕಳೇ. ಒಟ್ಟು ಅಲ್ಲಿಗೆ ಏನಾಯಿತು? 10 ಸಂಧಿಗಳಾದವು. ಈ ಕನ್ನಡ ಸಂಧಿ ಆದರೂ ತಗೊಳ್ರಿ, ಸಂಸ್ಕೃತ ಸಂಧಿಯನ್ನಾದರೂ ನೀವು ತಗೊಂಡಾಗ ಅದರಲ್ಲಿ ನಾವು ಈ 2 ಬಗೆಯ ಸಂಧಿಗಳನ್ನು ಕೂಡ ಕಾಣ್ತಾ ಹೋಗ್ತೀವಿ. 2 ಬಗೆಯ ಸಂಧಿಗಳಂದ್ರೆ ಅದರಲ್ಲಿ ಒಂದಿಷ್ಟು ಸ್ವರ ಸಂಧಿಗಳು ಬರ್ತವೆ, ಒಂದಿಷ್ಟು ವ್ಯಂಜನ ಸಂಧಿಗಳು ಬರ್ತವೆ.
ಅದಕ್ಕೆ ನಾನು ಅವುಗಳಿಗಿಂತ ಮುಂಚೆ ಸ್ವರ ಸಂಧಿ ಅಂದ್ರೇನು, ವ್ಯಂಜನ ಸಂಧಿ ಅಂದ್ರೇನು ಅನ್ನೋದನ್ನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನವನ್ನು ಮಾಡಿದ್ದೀನಿ. ನಮಗೆ ಸ್ವರ ಸಂಧಿ ವ್ಯಂಜನ ಸಂಧಿಗಳ ಬಗ್ಗೆ ತಿಳಿತು ಅಂತ ಹೇಳಿದ್ರೆ ಮುಂದೆ ಬರುವಂತಹ ಆ ಸಂಧಿಗಳನ್ನು ಅತಿ ಸುಲಭವಾಗಿ ಅರ್ಥ ಮಾಡ್ಕೋಬಹುದು. ಪರೀಕ್ಷೆಗೆ ಯಾವುದೇ ಸಂಧಿ ಪದವನ್ನು ಕೊಟ್ಟರೂ ಕೂಡ ಅತ್ಯಂತ ಸುಲಭವಾಗಿ ಪತ್ತೆ ಮಾಡಬಹುದು ಮಕ್ಕಳೇ. ಹಾಗಾಗಿ ನಿಮಗೆ ಈ ದಿನದ ವ್ಯಂಜನ ಸಂಧಿ ಅನ್ನುವಂತಹ ಈ ವಿಷಯ ಅರ್ಥವಾಯಿತು ಅಂತ ಹೇಳಿ ನಾನು ಭಾವಿಸ್ತೀನಿ ಮಕ್ಕಳೇ. ಇನ್ನೇನಿದ್ರೂ ಮುಂದಿನ ವಿಡಿಯೋದಲ್ಲಿ ಸಂಧಿಯ ಮುಖ್ಯ ಪ್ರಕಾರಗಳಿಗೆ ನಾವು ಬರುವಂಥದ್ದು. ಹೌದು, ಕನ್ನಡ ಸಂಧಿಗಳಿಂದ ಪ್ರಾರಂಭ ಮಾಡೋದಿದೆ, ಅದು ಲೋಪ ಸಂಧಿಯಿಂದ. ಅದನ್ನು ನಾನು ಮುಂದಿನ ತರಗತಿಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅನ್ನೋ ಮಾತನ್ನು ಹೇಳ್ತಾ ಇಂದಿನ ಈ ತರಗತಿಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಮಕ್ಕಳೇ. ಯಾರೆಲ್ಲ ನನ್ನ ಈ GMV ಕನ್ನಡ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ, ಅವರೆಲ್ಲರೂ ಕೂಡ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಆಮೇಲೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮದೇ ಆಗಿರ್ತಕ್ಕಂಥ ಅನಿಸಿಕೆಗಳನ್ನು ನನಗೆ ತಿಳಿಸೋದಕ್ಕೆ ಪ್ರಯತ್ನ ಪಡಿ. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ನನ್ನ ಕಳಕಳಿಯ ಮನವಿ, ಇದನ್ನು ಓದುವಂತಹ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಅನ್ನೋದೇ ನನ್ನ ಒಂದು ವಿನಂತಿ. ಮುಂದಿನ ತರಗತಿಯೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.